ಪ್ರಬಂಧ ಅತಿವೃಷ್ಟಿ. ಪೀಠಿಕೆ. ಪ್ರಕೃತಿಯ ವರಗಳಾದ ಮಳೆ, ಗಾಳಿ, ಸೂರ್ಯನ ಬೆಳಕು ಮುಂತಾದವು ಮಾನವನ ಜೀವನಕ್ಕೆ ಅತ್ಯಂತ ಅಗತ್ಯ. ಮಳೆ ಇಲ್ಲದೆ ಭೂಮಿಯ ಮೇಲೆ ಜೀವನವೇ ಅಸಾಧ್ಯ. ಆದರೆ ಮಳೆಯ ಪ್ರಮಾಣ ಅತಿಯಾದಾಗ ಅದೇ ಜೀವನಕ್ಕೆ ಅಪಾಯವಾಗುತ್ತದೆ. ಇಂತಹ ಪರಿಸ್ಥಿತಿಯನ್ನು ಅತಿವೃಷ್ಟಿ ಎಂದು ಕರೆಯಲಾಗುತ್ತದೆ. ಅತಿವೃಷ್ಟಿಯು ಪ್ರಕೃತಿಯ ಅಸಮತೋಲನದಿಂದ ಉಂಟಾಗುವ ಒಂದು ದೊಡ್ಡ ಸಮಸ್ಯೆಯಾಗಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತಿದೆ. ವಿವರಣೆ. ಅತಿವೃಷ್ಟಿ ಎಂದರೆ ಒಂದು ಪ್ರದೇಶದಲ್ಲಿ ನಿರೀಕ್ಷೆಗಿಂತಲೂ ಹೆಚ್ಚು ಮಳೆಯಾಗುವ ಪರಿಸ್ಥಿತಿ. ಈ ಮಳೆ ನಿರಂತರವಾಗಿ ಸುರಿಯುವುದರಿಂದ ನದಿಗಳು ತುಂಬಿ ಹರಿಯುತ್ತವೆ, ಅಣೆಕಟ್ಟುಗಳು ಒಡೆದು ಹೋಗುತ್ತವೆ, ಗ್ರಾಮಗಳು ಮತ್ತು ನಗರಗಳು ನೀರಿನಲ್ಲಿ ಮುಳುಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ಜನರು ತಮ್ಮ ಮನೆಗಳನ್ನು, ಬೆಳೆಗಳನ್ನು, ಆಸ್ತಿಪಾಸ್ತಿಗಳನ್ನು ಕಳೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಜೀವಹಾನಿಯು ಸಂಭವಿಸುತ್ತದೆ. ಅತಿವೃಷ್ಟಿಗೆ ಕಾರಣಗಳು: ಅರಣ್ಯನಾಶ, ಹವಾಮಾನ ಬದಲಾವಣೆ, ಗ್ಲೋಬಲ್ ವಾರ್ಮಿಂಗ್, ನಗರೀಕರಣ, ಮಾನವನ ಅಸಮರ್ಪಕ ಯೋಜನೆಗಳು ಮುಂತಾದವುಗಳಿಂದ ಅತಿವೃಷ್ಟಿ ಹೆಚ್ಚಾಗುತ್ತಿದೆ. ಅತಿವೃಷ್ಟಿಯ ಪರಿಣಾಮಗಳು: ಬೆಳೆ ನಾಶ, ಪಶುಹಾನಿ, ಮನೆಗಳ ಧ್ವಂಸ, ರಸ್ತೆಗಳ ಹಾನಿ, ಸಂಚಾರ ವ್ಯತ್ಯಯ, ಆರೋಗ್ಯ ಸಮಸ್ಯೆಗಳು, ನದಿಗಳು ಮತ್ತು ಸರೋವರಗಳು ಕಲುಷಿತವಾಗುತ್ತವೆ, ಕುಡಿಯುವ ನೀರಿನ ಕೊರತೆ ಎದುರಾಗುತ್ತದೆ, ಮಲೇರಿಯಾ, ಡೆಂಗ್ಯೂ ಮುಂತಾದ ರೋಗಗಳು ವ್ಯಾಪಕವಾಗುತ್ತವೆ. ಇನ್ನು ಅನೇಕ ದುಷ್ಪರಿಣಾಮಗಳು ಉಂಟಾಗುತ್ತವೆ. ನಿರ್ವಹಣೆ ಮತ್ತು ಪರಿಹಾರ: ಅರಣ್ಯ ಸಂರಕ್ಷಣೆ, ಸರಿಯಾದ ನೀರಿನ ನಿರ್ವಹಣೆ, ನದಿ ತಟ ಸಂರಕ್ಷಣೆ, ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಸುಧಾರಣೆ, ಅಣೆಕಟ್ಟುಗಳ ಸುರಕ್ಷಿತ ಪರಿಶೀಲನೆ ಮುಂತಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹವಾಮಾನ ಇಲಾಖೆ ನೀಡುವ ಮುನ್ನೆಚ್ಚರಿಕೆ ಮಾಹಿತಿಯನ್ನು ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡಬೇಕು. ತುರ್ತು ಪರಿಸ್ಥಿತಿಯಲ್ಲಿ ನೆರವು ಕಾರ್ಯಗಳನ್ನು ಶೀಘ್ರವಾಗಿ ಕೈಗೊಳ್ಳುವ ವ್ಯವಸ್ಥೆ ಇರಬೇಕು. ಪ್ರಕೃತಿಯನ್ನು ಕಾಪಾಡುವ ಹೊಣೆಗಾರಿಕೆಯನ್ನು ಅರಿತು ನಡೆದುಕೊಂಡರೆ ಅತಿವೃಷ್ಟಿಯ ದುಷ್ಪರಿಣಾಮಗಳನ್ನು ಬಹಳ ಮಟ್ಟಿಗೆ ತಡೆಗಟ್ಟಬಹುದಾಗಿದೆ. ಉಪಸಂಹಾರ: ಅತಿವೃಷ್ಟಿ ಪ್ರಕೃತಿಯ ಕೋಪರೂಪವಾದರೂ ಅದರ ಹೊಣೆಗಾರಿಕೆ ಮಾನವನದ್ದೇ ಆಗಿರುತ್ತದೆ. ಪ್ರಕೃತಿಯೊಂದಿಗೆ ಸಮತೋಲನದಿಂದ ಬದುಕುವುದು ನಮ್ಮ ಕರ್ತವ್ಯ. ಅರಣ್ಯ ಸಂರಕ್ಷಣೆ, ಪರಿಸರ ಕಾಳಜಿ ಮತ್ತು ಜಾಗೃತಿ ಜೀವನ ಶೈಲಿ ಈ ಅತಿವೃಷ್ಟಿಯಂತಹ ಅನಾಹುತಗಳನ್ನು ತಡೆಗಟ್ಟಲು ಸಹಕಾರಿ. ಆದ್ದರಿಂದ ಪ್ರಕೃತಿಯನ್ನು ಕಾಪಾಡಿ ಭವಿಷ್ಯವನ್ನು ಸುರಕ್ಷಿತವಾಗಿರಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ.